Hello, students and parents. Welcome to Pep Talk Info. ನಾನು ನಿಮ್ಮ ಟೀಚರ್ ನಾಗಾಭರಣ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ಕು ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಸ್ ಫಾರ್ ಕಂಪ್ಯೂಟರ್ ಸೈನ್ಸ್. ಸೊ ನಾನು ಓವರ್ ಆಲ್ ಆಗಿ ಟಾಪ್ 15 ಕಾಲೇಜ್ ಅಂತ ಸುಮ್ಮನೆ ಹೇಳಿಬಿಟ್ರೆ ಯಾವ ಡಿಪಾರ್ಟ್ಮೆಂಟ್ನ ಫೋಕಸ್ ಮಾಡಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ. ಹಾಗಾಗಿ ನಾನು ಡಿಪಾರ್ಟ್ಮೆಂಟ್ನ ಫೋಕಸ್ ಮಾಡಿ ರ್ಯಾಂಕಿಂಗ್ ಅನ್ನ ಕೊಡ್ತೀನಿ. ಅಟ್ಲೀಸ್ಟ್ ದಿಸ್ ವಿಲ್ ಹೆಲ್ಪ್ ಫ್ಯೂ ಸ್ಟೂಡೆಂಟ್ಸ್ ಇನ್ ದೇರ್ ಆಪ್ಷನ್ ಎಂಟ್ರಿ. ಸೊ ನಾನಿವತ್ತು ಇದೇ ಆರ್ಡರ್ಲಿ ಹಾಕಬೇಕು ಅಂತ ಇಲ್ಲ. ಸೊ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ನೀವು ಆಪ್ಷನ್ ಎಂಟ್ರಿಯನ್ನ ಹಾಕಬೇಕಾಗತ್ತೆ. ಸೊ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರೋದು ಟಾಪ್ ಕಾಲೇಜಸ್ ಇಂದ. ಇದರಲ್ಲಿ ನಾನು ಈಚ್ ಡಿಪಾರ್ಟ್ಮೆಂಟ್, ಈಗ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಸೀಟ್ಸ್ ಅವೈಲಬಲ್ ಇದೆ ಅಂತಾನು ಹೇಳ್ತೀನಿ. ಅಂಡ್ ದಿಸ್ ಸೀಟ್ಸ್ ಇಸ್ ಟೋಟಲ್ ನಂಬರ್ ಆಫ್ ಸೀಟ್ಸ್. ಈ ಸೀಟ್ಸ್ ಅಲ್ಲಿ ಇವಾಗ ಎಕ್ಸಾಂಪಲ್ 300 ಸೀಟ್ ಇದೆ ಅಂತ ಅನ್ಕೊಳ್ಳಿ. ನಾನು ಹೇಳಿದೆ 300 ಸೀಟು ಅಂತ. ಈ 300 ಸೀಟು ನಿಮಗೆ ಸಿಇಟಿ ಥ್ರೂನೇ ಆಗತ್ತಾ ಅಂತ ಕೇಳಿದ್ರೆ ಆಗೋದಿಲ್ಲ. ಸೊ ಇದರಲ್ಲಿ ಈ 300 ಸೀಟಲ್ಲಿ ಸಿಇಟಿ ಇಂದ ಅಲಾಟ್ ಆಗೋ ಸೀಟ್ಗಳಿದೆ, ಪ್ಲಸ್ ಕಾಮೆಡ್ ಕೆ ಇಂದ ಅಲಾಟ್ ಆಗೋ ಸೀಟ್ಗಳಿದೆ, ಆಯ್ತಾ. ನೆಕ್ಸ್ಟ್ ಪ್ಲಸ್ ಮ್ಯಾನೇಜ್ಮೆಂಟ್ ಸೀಟ್ಸ್. ಸೊ ಅದನ್ನ ಅಷ್ಟನ್ನು ಸೇರಿಸಿ ಟೋಟಲ್ ನಂಬರ್ ಆಫ್ ಸೀಟ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅದೇ ನಾನು ಇಂಡಿವಿಜುವಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡ್ತೀನಲ್ಲ, ಅವಾಗ ಬರೀ ಸಿಇಟಿ ಥ್ರೂ ಅಲಾಟ್ ಆಗೋ ಸೀಟ್ಸ್ನೇ ಡಿಸ್ಕಸ್ ಮಾಡ್ತೀನಿ, ಆಯ್ತಾ. ಸೊ ಹಾಗಾದ್ರೆ ಶುರು ಮಾಡ್ಕೊಳ್ಳೋಣ. ಫಸ್ಟ್ ಯಾವ ಕಾಲೇಜ್ ಬರುತ್ತೆ? ಫಸ್ಟ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದರ ಕೋಡು E005. ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ? 285 ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಸೊ ಇದರ ಕೋಡ್ ಏನು ಅಂತ ಕೇಳಿದ್ರೆ E009. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ CS ಡಿಪಾರ್ಟ್ಮೆಂಟ್ ಅಲ್ಲಿ? 288 ಸೀಟ್ಸ್ ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, E006. ಎಷ್ಟು ಸೀಟ್ಸ್ ಇದೆ CSಗೆ ಅಂದ್ರೆ 198 ಸೀಟ್ಸ್ ಇದೆ. ಸೊ ನಾನು ಏನು ಆರ್ಡರ್ ಹಾಕಿದ್ನಲ್ಲ ಇದೇ ಆರ್ಡರ್ ಫೈನಲೈಸ್ಡ್ ಅಲ್ಲ. ನಿಮ್ಮ ಕಾಲೇಜ್ ಪ್ರಿಯಾರಿಟಿ ಚೇಂಜ್ ಮಾಡ್ಕೊಳ್ಬಹುದು, ಅದು ನಿಮಗೆ ಬಿಟ್ಟಿದ್ದು, ಆಯ್ತಾ. ಸೊ ನೆಕ್ಸ್ಟ್ ನೋಡೋದಾದ್ರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ. ಸೊ ಇದರ ಕಾಲೇಜ್ ಕೋಡು E048 ಆಗಿ ಇರುತ್ತೆ. ಅಂಡ್ ಇದರಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ನೋಡೋದಾದ್ರೆ 336 ಸೀಟ್ಸ್ ಇದೆ CS ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, UVCE ಅಂತ ಹೇಳ್ತಿರಲ್ಲ, ಈ ಕಾಲೇಜು. ಇದರ ಕಾಲೇಜ್ ಕೋಡು E001. ಸೊ ಇದರಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅಂದ್ರೆ 70 ಸೀಟ್ಸ್ ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಸೊ ಇದರ ಕಾಲೇಜ್ ಕೋಡು E141 ಆಗಿ ಇರುತ್ತೆ. ಇದರಲ್ಲಿ 288 ಸೀಟ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಕಾಲೇಜ್ ನೋಡೋದಾದ್ರೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕುಮಾರಸ್ವಾಮಿ ಲೇಔಟ್. ಸೊ ಇದರ ಕಾಲೇಜ್ ಕೋಡು E007 ಆಗಿ ಇರುತ್ತೆ. ಇದರಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಇದೆ ಅಂದ್ರೆ ಟೋಟಲ್ 240 ಸೀಟ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಕಾಲೇಜ್ ನೋಡೋದಾದ್ರೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಫಾರ್ಮರ್ಲಿ ನೋನ್ ಆಸ್ SJCE. ಸೊ ಮುಂಚೆ ಇದಕ್ಕೆ ಈ ಹೆಸರಿತ್ತು, ಇವಾಗ ಈ ಹೆಸರಿಂದ ಕರೀತಾರೆ. ಸೊ ಇದರ ಕಾಲೇಜ್ ಕೋಡು E057. ಸೊ ಇದರಲ್ಲಿ ಟೋಟಲ್ 72 ಸೀಟ್ಸ್ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಕಾಲೇಜ್ ನೋಡೋದಾದ್ರೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ BIT ಅಂತ ಕರೀತಾರಲ್ಲ ಆ ಕಾಲೇಜು. ಸೊ ಇದರ ಕಾಲೇಜ್ ಕೋಡು E008 ಆಗಿ ಇರುತ್ತೆ. ಇಲ್ಲಿ 240 ಸೀಟ್ಸ್ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಕಾಲೇಜನ್ನ ನಾವು ನೋಡೋದಾದ್ರೆ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, NIE ಅಂತ ಕರೀತಾರಲ್ಲ. ಸೊ ಇದು ನಾರ್ತ್ ಕ್ಯಾಂಪಸ್ಸು. ಅಂಡ್ ಸೌತ್ ಕ್ಯಾಂಪಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನಾರ್ತ್ ಕ್ಯಾಂಪಸ್ ಅಲ್ಲಿ ಚೆನ್ನಾಗಿದೆ. ಸೊ E178 ಇಸ್ ದ ಕಾಲೇಜ್ ಕೋಡ್. ಅಂಡ್ ಇಲ್ಲಿ 240 ಸೀಟ್ಸ್ ಅವೈಲೇಬಲ್ ಇದೆ CS ಡಿಪಾರ್ಟ್ಮೆಂಟ್ಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ RV ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಇದರ ಕಾಲೇಜ್ ಕೋಡು E285 ಆಗಿ ಇರುತ್ತೆ. ಇಲ್ಲಿ 210 ಸೀಟ್ಸ್ ಅವೈಲೇಬಲ್ ಇದೆ CS ಡಿಪಾರ್ಟ್ಮೆಂಟ್ಗೆ. ಸೊ 12th ಪೊಸಿಷನ್ ಅಲ್ಲಿ ನೋಡೋದಾದ್ರೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದರ ಕಾಲೇಜ್ ಕೋಡು E004 ಆಗಿ ಇರುತ್ತೆ. ಇಲ್ಲಿ 60 ಸೀಟ್ಸ್ ಅವೈಲೇಬಲ್ ಇದೆ.
ಸೊ ನಿಮಗೆ ಆಪ್ಷನ್ ಎಂಟ್ರಿಲಿ ನೀವು ಬೇಕಾದರೆ ಕಾಲೇಜನ್ನ ಹಿಂದೆ ಮುಂದೆ ಹಾಕ್ಕೊಳ್ಳಿ. ಯಾಕಂದರೆ ನಾನು ಒಂದು ಕ್ರೈಟೀರಿಯಾನ ಇಟ್ಕೊಂಡು ಇದಕ್ಕೆ ರ್ಯಾಂಕನ್ನು ಕೊಟ್ಟಿರ್ತೀವಿ. ನಿಮ್ಮ ಅದು ಪರ್ಸನ್ ಟು ಪರ್ಸನ್ ಡಿಫರ್ ಆಗಬಹುದು. ಸೊ ಅದೇನು ಪ್ರಶ್ನೆ ಅಲ್ಲ. ಬಟ್ ಅಲ್ಟಿಮೇಟ್ಲಿ ದಿಸ್ ಆರ್ ದ ಬೆಸ್ಟ್ ಕಾಲೇಜಸ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು E016 ಇಸ್ ದ ಕಾಲೇಜ್ ಕೋಡ್. 180 ಸೀಟ್ಸ್ ಅವೈಲೇಬಲ್ ಇದೆ. ಹಾಗಾದ್ರೆ ಸಿದ್ಧಗಂಗಾಗೆ 13th ಪೊಸಿಷನ್ ಕೊಡಬೇಕಂದ್ರೆ ಅಲ್ಲಪ್ಪ, ನೀವೆಲ್ಲಾದ್ರೂ ರೆಸಿಡೆಂಟ್ ಆಫ್ ತುಮಕೂರು ಅಥವಾ ನಿಯರ್ ಬೈ ಪ್ಲೇಸಸ್ ಆಗಿದ್ರೆ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಇದೇ ಆಗಿರಲಿ, ತೊಂದರೆ ಇಲ್ಲ ಆಯ್ತಾ. ನಾನು ಓವರ್ ಆಲ್ ಕರ್ನಾಟಕನೇ ಹೋಲ್ ಪಿಕ್ಚರ್ ಆಗಿ ತಗೊಂಡು, ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಎಲ್ಲದನ್ನು ಕನ್ಸಿಡರ್ ಮಾಡಿಕೊಂಡು ಬೆಸ್ಟ್ ಆಗಿರೋದನ್ನ ನಾನು ಇನ್ನೇನು ಆರ್ಡರ್ ನಾನು ಹೇಳ್ತಾ ಇದ್ದೀನಿ, ಆ್ಯಂಡ್ ಯು ಕ್ಯಾನ್ ಚೇಂಜ್ ಇಟ್. ಸೊ ನೆಕ್ಸ್ಟ್ ನೋಡೋದಾದ್ರೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇದನ್ನ ಮುಂಚೆ BVB CET ಅಂತ ಕರೀತಾ ಇದ್ರು. ಸೊ ಇದು ಹುಬ್ಳಿಲಿ ಇರೋದು ಆಯ್ತಾ. ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು ಅಂತ ಕೇಳಿದ್ರೆ 120 ಸೀಟ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್, SDM ಕಾಲೇಜ್ ಧಾರವಾಡದು ಆಯ್ತಾ. ಇದ್ರ ಕಾಲೇಜ್ ಕೋಡು E034. ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇದೆ. ಸೊ ಇಲ್ಲಿ 120 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಇದು ಟಾಪ್ 15 ಕಾಲೇಜಸ್ ಫಾರ್ CS ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನ ಮಾಡ್ತೀವಿ. ಅಂಡ್ ಈ ಟಾಪ್ 15 ಕಾಲೇಜ್ ಎಲ್ರಿಗೂ ಸಿಗುತ್ತಾ ಅಂತ ಕೇಳಿದ್ರೆ ಎಲ್ರಿಗೂ ಸಿಗೋ ಪ್ರಾಬಬಿಲಿಟಿ ಇರೋದಿಲ್ಲ. ಯಾಕೆಂದ್ರೆ ನೋಡಿ, ನಂಬರ್ ಆಫ್ ಸೀಟ್ಸ್ ನೇ ಲೆಕ್ಕ ಮಾಡೋದಾದ್ರೆ CS ಅಲ್ಲೇ ಒಂದೊಂದು ಕಾಲೇಜಲ್ಲಿ 300 ಇದೆ ಅಂತ ಅನ್ಕೊಂಡ್ರು 300 ಕಾಲೇಜು ಇಂಟು 15 ಎಷ್ಟಾಯ್ತು? 4,500 ಸೀಟ್ ಆಯ್ತು. ನಾನು 300 ಅಂದ್ರೆ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ಈ 450ರಲ್ಲಿ CET ಥ್ರೂ ಅಲಾಟ್ ಆಗೋದು ಹಾರ್ಡ್ಲಿ ಒಂದು 2000 ಅಂತ ಅನ್ಕೊಳ್ಳೋಣ. ಸೊ 2000 ಸೀಟ್ಸು ಇಷ್ಟು 15 ಕಾಲೇಜಲ್ಲಿ ಫಿಲ್ ಆಗತ್ತೆ ಅಷ್ಟೇ ಆಯ್ತಾ. ಹಾಗಾಗಿ ಆಪ್ಷನ್ ಎಂಟ್ರಿನ ನೀವು ಮಾಡಬೇಕಾದ್ರೆ ನಿಮಗೆ ಯಾವ್ಯಾವ ಕಾಲೇಜು ನಿಮ್ಮ ರ್ಯಾಂಕ್ಗೆ ಅವೈಲೇಬಲ್ ಇದೆ, ಸೊ ನಿಮ್ಮ ಕ್ಯಾಟಗರಿಗೆ ಹೋದ ವರ್ಷ ಸಿಕ್ಕಿತ್ತಾ, ಸೊ ಇವೆಲ್ಲದು ಡೇಟಾ ನಿಮಗೆ ತುಂಬ ಮ್ಯಾಟರ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ನಿಮಗೆ ಐಡಿಯಾನೇ ಇರೋದಿಲ್ಲ. ನಿಮಗೆ ಕಟ್ ಆಫ್ 2000 ಆಗೋಗ್ಬಿಟ್ಟಿರುತ್ತೆ ಒಂದು ಕಾಲೇಜಿಗೆ, ನೀವು ನನಗೆ ಅದೇ ಸಿಗುತ್ತೆ ಅಂತ ಆಪ್ಷನ್ ಎಂಟ್ರಿ ಹಾಕಿರ್ತೀರ. ಅದಕ್ಕಿಂತ ಕೆಳಗಿನ ಕಾಲೇಜ್ ಯಾವುದು ನೀವು ನೋಡೇ ಇರಲ್ಲ. ನಿಮ್ಮ ರ್ಯಾಂಕ್ ಒಂದು 40,000 ಬಂದ್ಬಿಟ್ಟಿರುತ್ತೆ. 40,000ಕ್ಕೆ ಈಕ್ವಲೆಂಟ್ ಕಾಲೇಜ್ ಯಾವುದು ಅಂತ ನಿಮಗೆ ಐಡಿಯಾ ಸಹಿತ ಇರೋದಿಲ್ಲ. ಸೊ ಹಾಗಾಗಿ ಯಾರ್ಯಾರಿಗೆ ಇಂಡಿವಿಜುವಲ್ ಪರ್ಸನಲ್ ಗೈಡೆನ್ಸ್ ಬೇಕಲ್ಲ, ಯು ಕ್ಯಾನ್ ಜಾಯಿನ್ ಅವರ್ ದ್ರೋಣ 2025 ಕೌನ್ಸಿಲಿಂಗ್ ಗೈಡೆನ್ಸ್ ಕೋರ್ಸ್. ಸೊ ಯು ಕ್ಯಾನ್, ದಿಸ್ ಇಸ್ ಮೈ ಕಾಂಟ್ಯಾಕ್ಟ್ ನಂಬರ್. ಲಿಮಿಟೆಡ್ ಸೀಟ್ಸ್ ಮಾತ್ರ ನಾವು ತಗೊಳ್ಳೋದು, ಯಾಕಂದರೆ ಎಲ್ಲರಿಗೂ ನಾವು ಇಂಡಿವಿಜುವಲ್ ಆಪ್ಷನ್ ಎಂಟ್ರಿ ಮಾಡಿಕೊಡೋದ್ರಿಂದ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಇಫ್ ಯು ಕ್ಯಾನ್ ಅಫೋರ್ಡ್ ದಿಸ್ ಪ್ರೈಸ್, ಕೈಂಡ್ಲಿ ಜಾಯಿನ್. ಇದು ನನ್ನ ಕಾಂಟ್ಯಾಕ್ಟ್ ನಂಬರು. ಆ್ಯಂಡ್ ಜಾಯ್ನಿಂಗ್ ವಿಲ್ ಬಿ ಥ್ರೂ ಅವರ್ ಆ್ಯಪ್ ಓನ್ಲಿ. ಇನ್ವಾಯ್ಸ್ ಜನರೇಟ್ ಆಗುತ್ತೆ, ನಮ್ಮ ಜೊತೆ ಟಚ್ಚಲ್ಲಿ ಇರ್ತೀರಾ ನೀವು. ನಾನು ನಿಮ್ಮ ಬಯೋಡೇಟಾ ಕಂಪ್ಲೀಟಾಗಿ ಕೇಳಿಕೊಂಡು ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಡ್ತೀವಿ, ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಓನ್ಲಿ. ತೀರಾ ರ್ಯಾಂಕ್ ಎಲ್ಲ ಸಿಕ್ಕಾಪಟ್ಟೆ ಔಟ್ ಆಫ್ ರೇಂಜ್ ಎಲ್ಲ ರ್ಯಾಂಕ್ ಹೋದರೆ ನಾವು ಸಜೆಸ್ಟ್ ಮಾಡ್ತೀವಿ, ಈ ಥರ ಬ್ರ್ಯಾಂಚು ನಿಮಗೆ ಸಿಗೋ ಪ್ರಾಬಬಿಲಿಟಿ ಇಲ್ಲ, ಸಜೆಸ್ಟ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಸೊ ನೆಕ್ಸ್ಟು ಯಾವ ಡಿಪಾರ್ಟ್ಮೆಂಟ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. So that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.